ಹೇ ಗಾಯ್ಸ್, ನಿನ್ನೆ ನಮ್ಮದು ಹಳೆ ಮನೆಯೆಲ್ಲ ಕ್ಲೀನ್ ಮಾಡಿದ್ರು. ಅದರಲ್ಲಿ ತುಂಬ ವೇಸ್ಟ್ ಸಾಮಾನಿತ್ತು. ಅಂದರೆ ಈ ಪ್ಲಾಸ್ಟಿಕ್ಕು, ಐರನ್ನು ಮತ್ತು ಹಳೆದೆಲ್ಲ ಇರುತ್ತಲ್ಲ, ವಾಷಿಂಗ್ ಮಿಷಿನು ಬೇಡದೇ ಇರೋದೆಲ್ಲ, ಅದನ್ನೆಲ್ಲ ಗುಜರಿಗೆ ಹಾಕ್ತಾಯಿದ್ರು. ಅದ್ರ ಜೊತೆ ಇದೊಂದು ಆ್ಯಂಟಿಕ್ ಪೀಸು ಗುಜರಿಗೆ ಹಾಕಿದ್ರು. ಇದು ಬಂದುಬಿಟ್ಟು ಒಂದು ಸೆಟಪಲ್ಲಿ ಸಪ್ರೇಟ್ ಮಾಡ್ಕೊಂಡಿರೋದು. ಹಳೆ ಕಾಲದಲ್ಲೆಲ್ಲ ಈ ಔಷಧಿ ಹೊಡಿಯೋದಕ್ಕೆ ಅದೇನು ಮಷಿನ್ ಅಂತಲೂ ಹೇಳೋಕ್ಕಾಗಲ್ಲ, ಅದರಲ್ಲಿ ಟೆಕ್ನಾಲಜಿ ಏನೂ ಇಲ್ಲ. ಆ ಸೆಟಪ್ಪಲ್ಲಿ ಇದನ್ನು ಸಪ್ರೇಟ್ ಮಾಡಿ ಅವರು ಗುಜರಿಯವರು ತೊಗೊಂಡಿದ್ರು. ಬಟ್ ನನಗೆ ಇಷ್ಟ ಆಯಿತು. ಎಷ್ಟು ಕೇಳಿದ್ರು ಕೊಡಲೇ ಇಲ್ಲ. ನಾವು ಇದಕ್ಕೆ ದುಡ್ಡು ಕೊಡ್ತೀವಿ, ಮತ್ತು ಈ ಥರದ್ದೆಲ್ಲ ನಿನಗೆ ಜಾಸ್ತಿ ಸೆರಾಮಿಕ್ ಐಟಮ್ ತೊಗೊಂಡು ಬಂದು ಕೊಡ್ತೀವಿ, ಕೊಡಲ್ಲ ಅಂದರು. ಆದರೂ ನಮ್ಮ ಅಣ್ಣಂಗೆ ಹೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಇಸ್ಕೊಂಡು ಬಂದುಬಿಟ್ಟೆ. ಅಂದರೆ ಅವರು ಗಾಡಿ ಸ್ಟಾರ್ಟ್ ಮಾಡಿ ಹೋಗೋ ತನಕ ಕೇಳ್ತಾನೆ ಇದ್ದರು, ಕೊಡಿ ನಾವು ದುಡ್ಡು ಕೊಡ್ತೀವಿ ಅಂತ. ನನಗೆ ಅನಿಸ್ತು ಇದಕ್ಕೆ ತುಂಬ ವ್ಯಾಲ್ಯೂ ಇದೆ, ಅದಕ್ಕೆ ಅವ್ರು ಜಾಸ್ತಿ ಎಲ್ಲ ದುಡ್ಡು ಕೊಡೋದಕ್ಕೆ ರೆಡಿ ಇದ್ದಾರೆ ಅಂತ. ಮತ್ತು ಇದು ಏನದು ಏನೇನೋ ಹಾಕಿ ಮಾಡಿದ್ದಾರೆ. ಇದು ಕಾಪರ್ ಅಂತ ಹೇಳೋಕ್ಕಾಗಲ್ಲ, ಅಲ್ಯೂಮಿನ ಏನಂತ ಗೊತ್ತಿಲ್ಲ. ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನಾನು ವಾಶ್ ಮಾಡಿಬಿಟ್ಟು ನನ್ನ ಮನೇಲಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಮತ್ತು ಅದರಲ್ಲಿ ಫ್ರೆಶ್ ಆಗಿರೋ ಫ್ಲವರ್ಸ್ ಎಲ್ಲ ಇಡೋಣ ಅಂದರೆ ಅದರಲ್ಲಿ ನೀರೆಲ್ಲ ಹಾಕಬೇಕು. ನೀರು ಹಾಕಿದ್ರೆ ಚೆನ್ನಾಗಿರಲ್ಲ, ಹಾಳಾಗಿಬಿಡುತ್ತೆ ಅಂತೇಳ್ಬಿಟ್ಟು ಸೊ ನಮ್ಮ ಮನೇಲಿ ಒಂದಷ್ಟೇನು ಬೇಜಾನು ನವಿಲುಗರಿ ಇತ್ತು, ಅದನ್ನೇ ಸ್ವಲ್ಪ ಹಾಕಿದೆ. ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ನಮ್ಮಮ್ಮ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂದರು. ಮತ್ತು ಸಂಡೇ ಏನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ, ಒಂದು ಸ್ವಲ್ಪ ಬೋರಿಂಗೆ. ಮತ್ತು ನಾನ್ ವೆಜ್ ಎಲ್ಲ ಮಾಡ್ತಾಯಿಲ್ಲ ನಮ್ಮ ಮನೇಲಿ. 1.5 ತಿಂಗಳಾಯಿತು ನಮ್ಮಮ್ಮ ಆ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಅಂತ ಹೋಗಿ ಬರ್ತಾಯಿರ್ತಾರೆ. ಅಷ್ಟು ದಿನ ನಾನ್ ವೆಜ್ ತಿನ್ನೋಂಗಿಲ್ಲ, ಇಷ್ಟು ದಿನ ತಿನ್ನೋಂಗಿಲ್ಲ, ನಾನು ಮಾಡೋಂಗಿಲ್ಲ, ನನ್ನ ಮನೆ ಹತ್ರನೂ ಮಾಡೋಂಗಿಲ್ಲ ಅಂತೇಳ್ಬಿಟ್ಟು ಬ್ಯಾನ್ ಮಾಡಿಬಿಟ್ಟಿದ್ದಾರೆ ನಾನ್ ವೆಜ್ಜನ್ನು. ಅದಕ್ಕೆ ಸಂಡೇ ನಾನ್ ವೆಜ್ ಏನೂ ಇಲ್ಲ. ಸೊ ಹಾಗೆ ಆ್ಯಸ್ ಯೂಶ್ವಲ್. ಓಕೆ ಗಾಯ್ಸ್, ಅಷ್ಟೇ. ಬಾಯ್.